ರಾಮ ಮಂದಿರ ಉದ್ಘಾಟನೆಗೆ ಸಿಎಂಗೆ ಆಹ್ವಾನ ನೀಡಿದ ವಿಚಾರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಒಬ್ಬ ರಾಜ್ಯದ ಸಿಎಂಗೆ ಆಹ್ವಾನ ಕೊಡುವುದು ಒಂದು ಸಿಸ್ಟಮ್. ರಾಮ ಎಲ್ಲರ ದೇವರು, ಒಬ್ಬರಿಗೆ ಮಾತ್ರ ಸೀಮಿತವಲ್ಲ. ಬಿಜೆಪಿಯವರು ರಾಜಕೀಯವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಇದನ್ನ ಧರ್ಮ ದೇವರನ್ನ ಬಿಟ್ಟು ರಾಜಕಾರಣ ಮಾಡಲಿ ಅಂತ ಕಿಡಿಕಾರಿದ್ದಾರೆ. ಈ ಆಹ್ವಾನ ಕೊಡೋದು ಕೊಡದೇ ಇರೋದು ಇದೇ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದು. ಒಂದು ಧರ್ಮವನ್ನ ಅಥವಾ ಒಂದು ದೇವರನ್ನ ಒಂದು ಪಕ್ಷಕ್ಕೆ ಕಟ್ಟಿ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ರಾಮ ಅಂದಿದ ತಕ್ಷಣ ಬಿಜೆಪಿನ ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ರಾಮನ ಭಕ್ತರು ಯಾರು ಇಲ್ವೇ ಇಲ್ವಾ? ಇಡೀ ದೇಶದಲ್ಲಿ ರಾಮನ ಭಕ್ತರು ಆಗಿರೋರು ಎಲ್ಲರೂ ಬಿಜೆಪಿಗರ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಸಿಎಂಗೆ ಕರೆದಿಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ನೀವು ಹೆಂಗೆ ಡಿಸೈಡ್ ಮಾಡ್ಕೊಬಿಡ್ತೀರಾ ಇವ್ರು ರಾಮನ ಭಕ್ತ, ಇವ್ರು ರಾಮನ ಭಕ್ತ ಅಲ್ಲ ಅನ್ನೋದನ್ನು ಹೇಗೆ ಡಿಸೈಡ್ ಮಾಡ್ತೀರಾ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ. ಅದನ್ನು ಒಬ್ಬರೊಬ್ಬರೇ ಕೇಳ್ತಾ ಇದ್ದಾರೆ. ಇರ್ತಕ್ಕಂಥದ್ದು ಉದ್ಘಾಟನೆ ಮಾಡೋದು ಸ್ವಾಗತ ಮಾಡೋದು ಅದು ಖಂಡನೀಯ. ಒಬ್ಬ ರಾಜ್ಯದ ಕನ್ನಡ ನಾಡಿನ ಒಬ್ಬ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡ್ತಕ್ಕಂಥದ್ದು ಒಂದು ಡೆಮಾಕ್ರಸಿ ಸಿಸ್ಟಮ್. ನಾವು ಸಹ ರಾಮ ಮಂದಿರನ ಕಟ್ಟಿರ್ತಕ್ಕಂಥದ್ದು ಉದ್ಘಾಟನೆ ಮಾಡೋದು ಸ್ವಾಗತ ಮಾಡ್ತೀವಿ. ರಾಮ ಎಲ್ಲರ ದೇವರು, ಯಾರೋ ಒಬ್ಬರಿಗೆ ಸೀಮಿತವಾದಂಥ ದೇವರಲ್ಲ. ಶ್ರೀರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಮಗೆ ಯಾರಿಗೂ ಬೇಸರ ಅಲ್ಲ, ಅತ್ಯಂತ ಅವ್ರಿಗಿಂತ ಸಂತೋಷ ಪಡ್ತೀವಿ. ಆದರೆ ಇದನ್ನ ಅವರು ರಾಜಕೀಯವಾಗಿ ಉಪಯೋಗಿಸ್ಕೋತಾರಲ್ಲ, ಧರ್ಮ ದೇವರನ್ನು ಬಿಟ್ಟು ರಾಜಕಾರಣ ಮಾಡಬೇಕು ಅಂತ ಅಷ್ಟೇ. ಅವರು ಎಲ್ರಿಗೂ ಸೇರಬೇಕಾದವರು, ಧರ್ಮ ದೇವರು. ಸೊ ಅದರಿಂದ ಒಬ್ಬ ಕನ್ನಡ ನಾಡಿನ ಒಬ್ಬ ಮುಖ್ಯಮಂತ್ರಿನೇ ಕರೀಲಿಲ್ಲ ಅಂದರೆ ಅವ್ರು ಅದರಲ್ಲಿ ಎಷ್ಟು ರಾಜಕಾರಣ ಬೆರೆಸ್ತಾರೆ ಅನ್ನೋದನ್ನ ನೀವೇ ಅರ್ಥ ಮಾಡಿ. ಅದು